UPI ಆಪ್ಸ್ ಅಲ್ಲಿ ಕೆಲವೊಂದ್ಸರಿ ಪೇಮೆಂಟ್ ಫೇಲ್ಯೂರ್ ಆಗೋದು ಸಾಮಾನ್ಯ. ಜೈಪುರ್ ರೈಲ್ವೆ ಸ್ಟೇಷನ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಒಬ್ಬ ಹುಡುಗ ಜೈಪುರ್ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಇಂದ ಇಳಿದು ಸಮೋಸ ತಗೊಳ್ತಾನೆ. UPI ಆಪ್ ಅಲ್ಲಿ ಪೇಮೆಂಟ್ ಮಾಡೋದಕ್ಕೆ ಹೋದಾಗ ಟ್ರಾನ್ಸಾಕ್ಷನ್ ಫೇಲ್ಯೂರ್ ಆಗುತ್ತೆ. ಅದೇ ಟೈಮ್ ಅಲ್ಲಿ ಟ್ರೈನ್ ಕೂಡ ಮೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹುಡುಗ ಏನ್ ಮಾಡ್ತಾನೆ, ಟ್ರೈನ್ ಆಲ್ರೆಡಿ ಮೂವ್ ಆಗ್ತಾ ಇರೋದನ್ನ ನೋಡಿ ತಗೊಂಡಿರೋ ಸಮೋಸನ ವಾಪಸ್ ಕೊಟ್ಟು ಟ್ರೈನ್ ಹತ್ತೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಆ ಸಮೋಸ ಮಾರ್ತಿದ್ದ ವೆಂಡರು ಈ ಹುಡುಗನ ಹೋಗೋದಕ್ಕೆ ಬಿಡಲ್ಲ. ಕಾಲರ್ ಇಟ್ಕೊಂಡು ಸಮೋಸ ತಗೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ತಾನೆ. ಈ ಟೈಮ್ ಅಲ್ಲಿ ಆ ಹುಡುಗ ಕಂಪ್ಲೀಟ್ ಆಗಿ ಪ್ಯಾನಿಕ್ ಆಗ್ತಾನೆ. ಟ್ರೈನ್ ಮಿಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಅವನ ಹತ್ರ ಇದ್ದ ಒಂದು ಸ್ಮಾರ್ಟ್ ವಾಚ್ ನ ಆ ಸಮೋಸ ಮಾರ್ತಿದ್ದವನ್ಗೆ ಕೊಡ್ತಾನೆ. ಅದಾದ್ಮೇಲೆ ಆ ಹುಡುಗನ್ ಕೈಗೆ ಮತ್ತೆ ಫೋರ್ಸ್ಫುಲ್ಲಿ 4 ಸಮೋಸ ಕೊಟ್ಟು ಆ ಸಮೋಸ ಮಾರ್ತಿದ್ದವನು ಆ ಹುಡುಗನ್ನ ಹೋಗೋದಕ್ಕೆ ಬಿಡ್ತಾನೆ. ಈ ಇನ್ಸಿಡೆಂಟ್ ಆದ್ಮೇಲೆ RPF ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಏನಿದ್ದಾರೆ, ಸಮೋಸ ವೆಂಡರ್ ನ ಈ ತರ ಮಿಸ್ಬಿಹೇವ್ ಮಾಡಿರೋ ಕಾರಣಕ್ಕೆ ಅರೆಸ್ಟ್ ಮಾಡ್ತಾರೆ. ಅದಕ್ಕೆ ಹೇಳೋದು ಎಜುಕೇಶನ್ ಅಂಡ್ ಕಾಮನ್ ಸೆನ್ಸ್ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಅಂತ. ಯಾವ ಟೈಮ್ ಅಲ್ಲಿ ಯಾವ ಸಿಚುವೇಶನ್ ಅಲ್ಲಿ ಯಾವ ತರ ಬಿಹೇವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಈ ತರ ಪಬ್ಲಿಕ್ ಗೆ ಯಾವಾಗ್ಲೂ ತೊಂದರೆಗಳು ಆಗ್ತಾನೆ ಇರುತ್ತೆ. ಲೋಕಲೈಟ್ ಅನ್ನೋ ಒಂದು ಆಟಿಟ್ಯೂಡ್ ಏನಾದ್ರೂ ಇದ್ರೆ ಅದನ್ನ ಅವ್ರವ್ರ ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೇದು. ಯಾಕೆ ಅಂದ್ರೆ ಈ ತರ ಒಂದು ಇನ್ಸಿಡೆಂಟ್ ಇಂದ ಹೊರಗಿನ ಜನ ಅಲ್ಲಿ ನೆಕ್ಸ್ಟ್ ಟೈಮ್ ಏನಾದ್ರೂ ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಬೇರೆ ಬಿಸ್ನೆಸ್ ಮಾಡೋರ್ಗೆ ಕೂಡ ತುಂಬಾ ಎಫೆಕ್ಟ್ ಆಗುತ್ತೆ. ಅದು ಅಲ್ಲದೆ ರೀಸೆಂಟ್ ಆಗಿ ಟ್ರೈನ್ ಇಂದ ಇಳಿದು ಅವರಿಗೆ ಬೇಕಾಗಿರೋ ವಸ್ತು ತಗೊಂಡು ಮೂವ್ ಆಗ್ತಿರೋ ಟ್ರೈನ್ಗೆ ಹತ್ತೋಕ್ ಹೋಗಿ ಪ್ರಾಣ ಕಳ್ಕೊಂಡಿರೋ ಎಕ್ಸಾಂಪಲ್ಸ್ ತುಂಬಾ ಇದಾವೆ. ಅದೇ ರೀತಿ ಒಂದು ಇನ್ಸಿಡೆಂಟ್ ಈ ಸಿಚುವೇಶನ್ ಅಲ್ಲಿ ಮಿಸ್ ಆಗಿ ಆಯ್ತು ಅಂದ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್ ಆಗಿರ್ತಾರೆ?